ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ಸೌದಿ ಅರೇಬಿಯಾ, ಕುವೈತ್, ಕತಾರ್, ಹಾಗೆ ಬಹ್ರೇನ್, ದುಬೈ ಇಲ್ಲೆಲ್ಲ ಕಂಟ್ರಿಗಳಲ್ಲಿ ಕರೆನ್ಸಿ ನಮ್ಮ ಇಂಡಿಯಾಗೆ ಕಂಪೇರ್ ಮಾಡಿದ್ರೆ ಎಷ್ಟಿದೆ, ಹಾಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಮಾಹಿತಿ ಕೊಡಬೇಕಂತ ತಿಳ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್ ನಾನು ಹೇಳ್ಬೇಕು ಅಂದ್ಕೊಂಡಿರೋದು ದುಬೈ ಮತ್ತು ಸೌದಿ ಅರೇಬಿಯಾ ಇದ್ರ ಬಗ್ಗೆ ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ದುಬೈ ಹಾಗೆ ಸೌದಿ ಅರೇಬಿಯಾದು ಕರೆನ್ಸಿ ಆಲ್ಮೋಸ್ಟ್ ಆಲ್ ಸೇಮ್ ಇದೆ. ಇದೆಲ್ಲ ಕಂಟ್ರಿಲೂ ಸೇಮ್ ಆಗಿಲ್ಲ. ಕುವೈತ್ಗೆ ಬೇರೆ ಥರ ಇದೆ ಕರೆನ್ಸಿ, ಕುವೈತ್ ದಿನಾರ್ ಅಂತ ಇದೆ. ಹಾಗೆ ಕತಾರ್ಗೆ ಕತಾರಿ ಅಂತ ಇದೆ. ಹಾಗೆ ದುಬೈಗೆ ದಿರಮ್ಸ್ ಅಂತ ಇದೆ. ಸೌದಿ ಅರೇಬಿಯಾದಲ್ಲಾದರೆ ರಿಯಾಲ್ಸ್ ಅಂತ ಇದೆ, ಸೌದಿ ರಿಯಾಲ್ಸ್ ಅಂತ ಹೇಳ್ಬಿಟ್ಟು. ಇದು ಒಂದೊಂದು ದಿನ ₹1 ಇಲ್ಲ ₹2 ಈ ಥರ ವೇರಿಯೇಷನ್ಸ್ ಬರ್ತಾ ಇರುತ್ತೆ, ಹೆಚ್ಚೇನಾಗೋದಿಲ್ಲ. ಮುಂಚೆಲ್ಲ ಕಡಿಮೆ ಇತ್ತು, ಈಗೆಲ್ಲ ಸ್ವಲ್ಪ ಜಾಸ್ತಿ ಆಗಿದೆ. ಈಗ ಪ್ರೆಸೆಂಟ್ಲಿ $1 ಸೌದಿ ಅರೇಬಿಯಾದ $1 ₹22 ಇದೆ. ನಮ್ಮ ಇಂಡಿಯನ್ ಮನಿಲಿ ₹22 ಆಗುತ್ತೆ. ದುಬೈದು ಕೂಡ ಅದೇ ಥರ AED ಅಂತ ಇದೆ. ಒಂದು AEDಗೆ ನಮ್ಮ ಇಂಡಿಯನ್ ಕರೆನ್ಸಿಲಿ ₹22 ಆಗುತ್ತೆ. ನಾನು ಹೇಳ್ಬೇಕು ಅಂದ್ಕೊಂಡಿರೋದು ಸೌದಿ ಅರೇಬಿಯಾದ ಬಗ್ಗೆ. ಫಸ್ಟ್ ಸೌದಿ ಅರೇಬಿಯಾದ ಇದು 25 ಪೈಸಾ, ಇದು 25 ಪೈಸಾ ಆಗುತ್ತೆ. ಇದು 25 ಪೈಸಾ ಅಂದರೆ ನಮ್ಮ ಇಂಡಿಯನ್ ರುಪೀಸಲ್ಲಿ ₹5 ಇಲ್ಲ ₹6 ಬೀಳುತ್ತೆ ನೋಡಿ. ಇದನ್ನು ಹಲಾಲ್ ಅಂತ ಕರೀತಾರೆ. ಒಂದು ಹಲಾಲ್ 25 ಪೈಸೆಗೆ ಹಲಾಲ್ ಅಂತ ಹೇಳಿ ಕರೀತಾರೆ. ಹಾಗೆ ಅದು ಬಿಟ್ಟರೆ 50 ಪೈಸಾ, 50 ಹಲಾಲ್ ಬರುತ್ತೆ. ಇದು 50 ಹಲಾಲು. ಇದು ಬಂದು ರೇಟು ₹10, ₹11 ಆಗುತ್ತೆ. ಇದು ₹1, ₹2 ಈ ಥರಲ್ಲಿ ವೇರಿಯೇಷನ್ಸ್ ಇರುತ್ತೆ. ನಾವು ಅದೆಲ್ಲ ಕೌಂಟ್ ಮಾಡೋದಿಲ್ಲ. ಒಂದೊಂದು ದಿನ ಒಂದೊಂದು ಥರ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಇದು ಬಂದು ₹1. ಇದು ಸೌದಿಯ ರಾಜ ಅವರು. ಇದು $1. ದುಬೈದು ಸೇಮ್, ಆಲ್ಮೋಸ್ಟ್ ಆಲ್ ಸೇಮ್ ಇರುತ್ತೆ ಅಂದ್ಕೋತೀನಿ. ಈ $1ಗೆ ಇಂಡಿಯಾದ ಮನೇಲಿ ₹22 ಬೆಲೆ ಬಾಳುತ್ತೆ ನೋಡಿ ಅಲ್ವಾ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಖುಷಿ ವಿಚಾರ ಅಂತ ಹೇಳಿದ್ರೆ ನೋಡಿ, ನಮ್ಮ ಇಂಡಿಯಾದ ಮ್ಯಾಪು ಸೌದಿ ಅರೇಬಿಯಾದ ಕರೆನ್ಸಿಲಿ ಬಂದಿದೆ. ಇದು ನನಗೆ ತುಂಬ ಖುಷಿ ಆಯಿತು. ಹಾಗೆ ಎಲ್ಲ ದೇಶಗಳು ಇದೆ, ಆದರೆ ನಮ್ಮ ದೇಶ ನಮಗೆ ನೋಡಿದಾಗ ಖುಷಿ ಆಗುತ್ತಲ್ವ. ಇದು ಸೌದಿ ಅರೇಬಿಯಾ, ಇದು ನಮ್ಮ ಇಂಡಿಯಾ ಇಲ್ಲಿದೆ. ಶ್ರೀಲಂಕಾ ಇದೆ, ಬಾಂಗ್ಲಾದೇಶ ಇದೆ, ಎಲ್ಲ ದೇಶಗಳು ಇದೆ. ಆದರೆ ನಮ್ಗೆ ಇಷ್ಟ ಆಗಿದ್ದು ನಮ್ಮ ಇಂಡಿಯಾ ನೋಡಿದ ತಕ್ಷಣ ನಮ್ಗೆ ಖುಷಿ ಆಯಿತು. ಸ್ವಲ್ಪ ಕಾಶ್ಮೀರ ಕಡೆ ಸ್ವಲ್ಪ ಚೇಂಜಸ್ ಇದೆ ಅನ್ನಿಸ್ತಾ ಇದೆ, ಪರವಾಗಿಲ್ಲ. ಹಾಗೆ ಬಂದು ಇದು $5 ಅಂತ ಹೇಳಿದ್ರೆ ಇದು ₹100 ಬೆಲೆ ಬಾಳುತ್ತೆ ನೋಡಿ. ಎಷ್ಟು ಕ್ವಾಲಿಟಿ ಇದೆ. ಇಲ್ಲಿ ಪೇಪರು ಟ್ರಾನ್ಸ್ಪರೆಂಟ್ ಪೇಪರ್ ಕೂಡ ಇದೆ. ತುಂಬ ಚೆನ್ನಾಗಿದೆ ನೋಡಿ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಈ ನೋಟ್ಗಳ ಮೇಲೆ ನೀವು ಬರೆಯೋದಾಗಲಿ ಗೀಚೋದಾಗಲಿ ಈ ಥರ ಎಲ್ಲ ಆಗಿರೋದಿಲ್ಲ. ಮಾಡಿದ್ರೆ ಖಂಡಿತ ಜೈಲು. ಹಾಗೆ ರೀಸೆಂಟಾಗಿ ಒಬ್ಬ ಇಲ್ಲಿ ಅವನು ಏನು ಮಾಡ್ದ ಅಂತ ಹೇಳಿದ್ರೆ, ಈ ಥರದೊಂದು ನೋಟ್ನ ಒಂಟೆಗೆ ತಿನ್ನಿಸ್ತಾ. $500 ಅಂದರೆ $10,000 ಬೆಲೆ ಬಾಳಂಥ ಒಂದು ನೋಟ್ನ ಒಂಟೆಗೆ ತಿನ್ನಿಸ್ತಾ. ಅದು ಅವನ ಮೇಲೆ ಕೇಸ್ ಕಂಪ್ಲೇಂಟ್ ಎಲ್ಲ ಆಯಿತು, ಅವನಿಗೆ ಜೈಲು ಕೂಡ ಆಯಿತು. ಇದು $100 ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿಲಿ $2,200 ಆಗುತ್ತೆ. ಇದರಲ್ಲಿ ಕೂಡ ಸೌದಿಯ ರಾಜ ಸಲ್ಮಾನ್ ಬಿನ್ ಅಬ್ದುಲ್ ಅಜೀಜ್ ಅಂತ ಇವರು. ಸದ್ಯಕ್ಕೆ ಈಗ ಇವರ ಮಗ ಇದ್ದಾರೆ. ಇವರ ಮಗ ಆಡಳಿತ ನಡೆಸ್ತಾ ಇದ್ದಾರೆ ಸೌದಿ ಅರೇಬಿಯಾದಲ್ಲಿ. ಇಲ್ಲಿ ರಾಜಾಡಳಿತ ನಿಮ್ಗೆ ಗೊತ್ತಿರುತ್ತೆ ಅನ್ಕೋತೀನಿ. ಇವರ ಮಗನ ಹೆಸರು ಮೊಹಮ್ಮದ್ ಬಿನ್ ಸಲ್ಮಾನ್ ಅಂತ. ಈ ದೇಶದ ನೋಟ್ ಮೇಲೆ ಹಾಗೆ ಫ್ಲಾಗ್ ಮೇಲೆ ಯಾವುದೇ ಥರದ್ದು ಚಿಹ್ನೆ ಆಗಲಿ, ಬರೆಯೋದಾಗಲಿ, ನಿಮ್ಮ ಹೆಸರು ಬರೆಯೋದಾಗಲಿ, ಫೋನ್ ನಂಬರ್ ಬರೆಯೋದಾಗಲಿ ಏನೂ ಮಾಡೋಗಿರಲ್ಲ. ಈ ಥರ ಪ್ಲೇನ್ ಆಗಿರಬೇಕು. ಕನ್ನಡಿಗರೆಲ್ಲ ಹೆಮ್ಮೆ ಪಡೋಂಥ ಮತ್ತೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಸೌದಿ ಅರೇಬಿಯಾದಲ್ಲಿ ಕನ್ನಡ ಪದಗಳನ್ನು ನೋಡ್ಬೋದು ನೀವು ಇನ್ನು ಮುಂದೆ. ಇದು ಏರ್ಪೋರ್ಟಲ್ಲಿ ರೀಸೆಂಟಾಗಿ ಬಂದಂಥ ಒಂದು ನೋಟ. ಈ ಕನ್ನಡ ಪದಗಳನ್ನು ನಾನು ನೋಡಿದಾಗ ಮನಸ್ಸಿಗೆ ಖುಷಿಯಾಯಿತು. ಕನ್ನಡಿಗನಾಗಿ ನಾನು ಹೆಮ್ಮೆ ಪಡೋ ವಿಷಯ ಅಂತ ನನಗೆ ಅನ್ನಿಸ್ತು. ಇದಕ್ಕೂ ಮುಂಚೆ ಬರೀ ಮಲಯಾಳಂ ನೋಡ್ತಾ ಇದ್ವಿ. ಮಲಯಾಳಂದು ಯಾಡ್ಸ್ ಎಲ್ಲ ಬರೋದು, ಸೌದಿ ಪ್ರಾಡಕ್ಟ್ಸ್ ಬಗ್ಗೆ ಯಾಡ್ಸ್ ಎಲ್ಲ ಬರೋದು ಆಲ್ಮೋಸ್ಟ್ ಆಲ್ ನಿಮಗೆ ದುಬೈಲಿದ್ದವ್ರಿಗೆ ಇದು ಗೊತ್ತಿರುತ್ತೆ. ಹಾಗೆ ಕನ್ನಡದ ಕಂಪು ಕೂಡ ಗಲ್ಫಲ್ಲಿ ಬರ್ತಾ ಇದೆ ಅಂತ ನನಗೊಂದು ಖುಷಿ. ಇಷ್ಟು ದೊಡ್ಡ ಅರಬ್ ದೇಶದಲ್ಲಿ ನಮ್ಮ ಕನ್ನಡ ಎದ್ದು ಕಾಣಿಸ್ತಾ ಇದ್ದಿದ್ದನ್ನು ನೋಡಿ ನನಗೆ ತುಂಬಾ ಖುಷಿ ಆಯಿತು. ಈ ಕನ್ನಡ ಅಕ್ಷರಗಳನ್ನು ನೋಡಿದಾಗ ನನಗೆ ಬೆಂಗಳೂರು ನಮ್ಮ ಊರೆಲ್ಲ ನೆನಪಾಯಿತು. ಸೌದಿ ತುಂಬ ಬರೀ ಅರಬಿಕಲ್ಲೇ ಇರುತ್ತೆ. ಯಾವುದೇ ಸೈನ್ ಬೋರ್ಡ್ ಆಗಲಿ, ನಂಬರ್ ಪ್ಲೇಟ್ಸ್ ಆಗಲಿ ಎಲ್ಲದೂ ಕೂಡ ಅರಬಿಕಲ್ಲೇ ಇರುತ್ತೆ. ಅಂಥದ್ರಲ್ಲಿ ಈ ಕನ್ನಡ ನೋಡ್ಬಿಟ್ಟು ನನಗೆ ತುಂಬಾ ಖುಷಿ ಆಯಿತು.
ಹಾಗೆ ಒಂದು KD ಒಂದು ಕುವೈತಿದು ಒಂದು ದಿನಾರ್ಗೆ 271 ರೂಪಾಯಿ ಇದೆ ಕರೆಂಟ್ಲಿ. ಹಾಗೆ ಒಂದು AED ಅಂದರೆ ದುಬೈಗೆ ಒಂದು ದಿನಾರ್ಗೆ ಇಂಡಿಯಾದು 22 ರೂಪಾಯಿ ಇದೆ. ಹಾಗೆ ಸೌದಿ ಅರೇಬಿಯಾದು ಒಂದು ರಿಯಲ್ಗೆ ನಮ್ಮ ಇಂಡಿಯಾದು 22 ರೂಪಾಯಿ. ಸೌದಿದು ದುಬೈದು ಆಲ್ಮೋಸ್ಟ್ ಆಲ್ ಸೇಮ್ ಇರುತ್ತೆ. ಹಾಗೆ ಬ್ಯಾರೇನ್ ಬಂದ್ಬಿಟ್ಟು 220 ರುಪೀಸ್ ಇರುತ್ತೆ ಒಂದು ದಿನಾರ್ಗೆ. ಕತಾರ್ದು ಕೂಡ ಹಾಗೆ, ಕತಾರಲ್ಲಿ ಕರೆನ್ಸಿನ ಕತಾರಿ ಅಂತ ಕರೀತಾರೆ, ಅದು ಕೂಡ ಸೇಮ್ 22 ರೂಪಾಯಿ ಇರುತ್ತೆ. ಹೈಯೆಸ್ಟ್ ಅಂತ ಹೇಳಿದ್ರೆ ಕುವೈತ್ ದಿನಾರು. ಕುವೈತದು ಒಂದು ದಿನಾರ್ಗೆ ನಮ್ಮ ಇಂಡಿಯನ್ ರುಪೀಸಲ್ಲಿ 271 ರುಪೀಸ್ ಆಗುತ್ತೆ. ಇದು ಕರೆನ್ಸಿಗಳ ಬಗ್ಗೆ. ಈ ಚಾನಲನ್ನು ನೀವು ಹೊಸದಾಗಿ ನೋಡ್ತಾ ಇದ್ದರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು, ಶೇರು, ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ, ಬೆಲ್ ಐಕನ್ ಒತ್ತಿ. ಬೆಲ್ ಐಕನ್ ಒತ್ತೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋನೂ ನಿಮಗೆ ಬೇಗ ತಲುಪುತ್ತೆ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ.